ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ತಾ ಇರೋ ಬ್ಲಾಗು. ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಮಕ್ಳಿಗೂ ನನಗೂ ಬ್ಲಾಗ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತಂತೆ. ಈಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದು ಹಬ್ಬಕ್ಕೋಸ್ಕರ ಮನೆಯೆಲ್ಲ ಡೀಪ್ ಕ್ಲೀನ್ ಥರ ಮಾಡ್ಕೋತಾ ಇದ್ದೀನಿ. ಫಸ್ಟು ಹಾಲು, ಕಿಚನ್ ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೆ. ಇದು ಯಾವತ್ತು ಅನ್ನೋದು ಸ್ವಲ್ಪ ಮರ್ತೋಗಿದೆ ಬ್ಲಾಗು. ತುಂಬ 2 ವೀಕ್ಸ್ ಲೇಟ್ ಆಯ್ತಲ್ಲ, ಯಾವುದೇನಿದ್ರು 2 ವಾರ ಹಿಂದಿನ ಬ್ಲಾಗು. ಆವಾಗ ಚುಕ್ಕಿ ಮಧ್ಯಾಹ್ನ ಅದೇ ತಾನೇ ಸ್ಕೂಲಿಂದ ಅವಳು ರಿಟರ್ನ್ ಬಂದಿದ್ಲು. ಅವಳನ್ನೂ ಆಟ ಆಡಿಸ್ಕೊಂಡು ಮತ್ತು ಮಗನೂ ಆಟ ಆಡಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಈಗ ನೀಟಾಗಿ ಗೋಡೆಯಲ್ಲಿರೋ ಫೋಟೋಸು ಮತ್ತು ಕ್ಲಾಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಮಾತ್ರ ನಾನು ಕ್ಯಾಪ್ಚರ್ ಮಾಡಿರೋದು ಫ್ರೆಂಡ್ಸ್. ಒಂದು ವಾರದಿಂದನೂ ಕೆಲಸ ಹಿಡ್ದಿದ್ದೆ. ಫುಲ್ 1 ಡೇ ಪೂರ್ತಿ ಫುಲ್ ಔಟ್ಸೈಡ್ ಆಚೆಗಡೆ ಕಿಟಕಿ ಮತ್ತು ಡೋರ್ಗಳು ಅದೆಲ್ಲ ವಾಶ್ ಮಾಡ್ಕೊಳ್ಳೋದಂತ ಇಂತಿಂಥ ದಿನ ಅಂತ ಇಂಥ ಡಿವೈಡ್ ಮಾಡ್ಕೊಬಿಟ್ಟಿದೆ. ಇದು ಲಾಸ್ಟ್ ಡೇ ಇಟ್ಕೊಂಡಿದ್ದೆ ಹಾಲು ಮತ್ತು ಕಿಚನ್ನು. ಇಷ್ಟು ಕ್ಲೀನ್ ಮಾಡೋದಕ್ಕೆ 1 ವೀಕಿಗೆ ಡಸ್ಟ್ ಅಲರ್ಜಿ ಥರ ನನಗೂ ಆಗಿ ನಾನು ಫುಲ್ ಹಬ್ಬ ಸ್ಟಾರ್ಟಿಂಗ್ ಸಂಡೆಯಿಂದ ಅಂದರೆ ಮಂಡೆಯಿಂದನೇ ಕಂಪ್ಲೀಟ್ ತಂಬಿಟ್ಟು ಆರತಿ ಆದಮೇಲೆ ಮಲ್ಕೊಬಿಟ್ಟೆ. ಎದ್ದೋಳಕ್ಕೆ ನಾನು ನನ್ನ ಮಕ್ಕಳು ಸೇರಿ 3 ನನ್ನಿಂದ ನನ್ನ ಮಕ್ಳಿಗೂ ಹುಷಾರು ತಪ್ಪಿದ್ರು. 3 ವಾರ ತಗೊಂಡಿದ್ದೀವಿ ರಿಕವರಿ ಆಗೋಕ್ಕೆ. ಆ ಫೋಟೋಸ್ ಎಲ್ಲ ಚಿನ್ನಪ್ಪನ ಬರ್ಡೇಗೆ ಅಂತ ಮಾಡಿಸಿದ್ದು. ಆ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನೆಕ್ಸ್ಟು ಸ್ಕ್ರೀನ್ ಪೈಪ್ಗಳು ಅದೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆಲ್ರೆಡಿ 1 ರೌಂಡ್ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಸ್ಕ್ರೀನ್ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಇನ್ನೊಂದು ರೌಂಡ್ ಹಬ್ಬ ನಾಳೆ ಅಂತ ನಾಳಿದ್ದು ನನಗೆ ಇನ್ನೊಂದು ಸತಿ ನೀಟಾಗೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಏನೂ ತೆಗ್ದಿರಲಿಲ್ಲ. ಎಲ್ಲ ಆಲ್ರೆಡಿ ವಾಶ್ ಮಾಡಾಕಿದ್ನಲ್ಲ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟು ಕ್ಲೀನಾಗಿ ಡೋರ್ಗಳು ಅದೆಲ್ಲ ಇನ್ನೊಂದೊಂದು ಸತಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರು ಹಬ್ಬದ ಕೆಲಸ ಮಾತ್ರ ಮುಗಿಯೋದಿಲ್ಲ. ಎಷ್ಟು ಸತಿ ಕ್ಲೀನ್ ಮಾಡ್ತಾಯಿದ್ರು. ಈಗ ನೆಕ್ಸ್ಟು ರೂಮಲ್ಲಿ ಫೋಟೋ ಇಟ್ಟಿದ್ದೀನಿ. ಆ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ನಾನು ಇದನ್ನು ನಮ್ಮಮ್ಮ ಇದ್ದಾಗಲೇ ಮಾಡಿಸ್ಕೊಂಡಿದ್ದೆ, ನನ್ನ ರೂಮಿಗೆ ಬೇಕು ಅಂತ ಅಂದ್ಬಿಟ್ಟು. ಈ ಫೋಟೋ ನನಗೆ ನೀರಿಯೋ ಶಾಸ್ತ್ರದ್ದು, ನಾನು ನಮ್ಮಪ್ಪ ಅಮ್ಮ ಎಲ್ಲ ಇರೋದು. ಈ ಫೋಟೋ ನನಗೆ ಸಖತ್ ಇಷ್ಟ. ಈಗ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಕಸ ಗುಡಿಸ್ಕೊಬರೋದ ಅಂತ ನೀಟಾಗಿ ಕಸ ಗುಡಿಸ್ಕೊಬರ್ತಾಯಿದ್ದೀನಿ. ನಾನು ಒರೆಸೋ ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡಿದ್ದ. ಅವನನ್ನು ಮಲಗಿಸ್ಬಿಟ್ಟು ಈಗ ನೆಕ್ಸ್ಟು ನೀಟಾಗಿ ಕಸ ಗುಡಿಸ್ಕೊಬರೋಣ ಅಂತ ಕಸ ಗುಡಿಸ್ಕೊಬರ್ತಾಯಿದ್ದೀನಿ. ಈಗ ನೆಕ್ಸ್ಟು ನನ್ನ ತಮ್ಮ ಸ್ವಲ್ಪ ಅಟ್ಟ ಎಲ್ಲ ಜೋಡಿಸ್ಬೇಕಿತ್ತು. ಅದು ಒರೆಸಿ ಜೋಡಿಸ್ಬಿಡೋದ 2 ರೂಮ್ದುವೆ ಅಂತ ಅಂದ್ಬಿಟ್ಟು ಅವನು ಚೇರೆಲ್ಲ ತಂದು ಅವನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ. ಈಗ ಅವನು ಬರ್ತಾವನೆ. ನಾನು ನೋಡ್ತಾ ಇದ್ದೆ ಕಸ ಗುಡಿಸೋದಂತ. ಇದನ್ನು ಕ್ಲೀನ್ ಮಾಡಿಬಿಡೋದ ಅಂತ ಅಂದ. ಅದಕ್ಕೆ ಸರಿ ಆಯಿತು ಕಣಪ್ಪ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಬೇರೆ ಮಲ್ಕೊಬಿಟ್ಟವನೆ. ಧೂಳು ಮತ್ತೆ ಗುಡ್ಸೋಂಗಿಲ್ಲ, ಗುಡಿಸಿರೋದ್ರಿಂದ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ನಿಧಾನ ಕಸ ಗುಡಿಸ್ಕೊತಾ ಇದ್ದೆ. ರೂಮ್ಗಳಲ್ಲಿ ಮಲಗಿಸೋದಂದರೆ ರೂಮ್ ಕ್ಲೀನ್ ಮಾಡಬೇಕಿತ್ತು. ಈಗ ನೆಕ್ಸ್ಟು ಅದಕ್ಕೆ ಬೇಡ ಫಸ್ಟ್ ಅವನು ಹಾಲಲ್ಲೇ ಮಲಗಿರಲಿ, ಬೇಗ ರೂಮ್ದೆಲ್ಲ ಕೆಲಸ ಮುಗಿಸೋದು ಅಂದ್ಬಿಟ್ಟು ಅವನ ಜೊತೆ ಮಾತಾಡ್ತಾಯಿದ್ದೆ. ಅವನ ಕೈ ಐತೆ ನೀಟಾಗಿ ನೋಡ್ಕೊತಳ್ಳು ಅಂತ ನನ್ನ ತಮ್ಮ ಬೈತಾ ಇದ್ದ. ಈ ರೂಮ್ದೆಲ್ಲ ಕೆಲಸ ಮಾಡೋ ಗಂಟನೇ ಸಂಜೆ 5 o'clock ಆಗ್ತಾಯಿತ್ತು. ಅಷ್ಟೊತ್ತಿಗೆ ಚುಕ್ಕಿನ ರೆಡಿ ಮಾಡಿ ಟ್ಯೂಷನ್ಗೆ ಕಳಿಸೋಣ ಅಂತ ಕಳಿಸ್ತಾ ಇದ್ದೆ. ನೋಡಿ ಚಿನ್ನಪ್ಪಂಗೆ ಬಾಯ್ ಮಾಡ್ತಾ ಇದ್ದಾಳೆ ಅವಳು. ಅವನಿಗೂ ಇಷ್ಟ, ಅವಳು ಟ್ಯೂಷನ್ಗೆ ಹೋಗೋದಂದರೆ ಇಷ್ಟ ಇಲ್ಲ. ಈಗ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಬೆಡ್ಶೀಟ್ ಹಾಸಿ ಎಲ್ಲದಕ್ಕೂ ರೆಡಿ ಮಾಡಿದ್ದೀನಿ. ಬಾಗಿಲೆಲ್ಲ ತೊಳ್ದು ಬೆಡ್ಶೀಟ್ ಎಲ್ಲ ಒದ್ರಿ ಅದು ಎಲ್ಲ ಕ್ಲೀನ್ ಮಾಡಿದೆ. ಈ ಕಡೆ ರೂಮ್ದು ನೀಟಾಗಿ ರೆಡಿ ಮಾಡಿದೆ. ಅಟ್ಟದ ಮೇಲೆಲ್ಲ ಕಿತ್ತಿ ನೀಟಾಗಿ ಒರೆಸಿ ಇಷ್ಟು ಕೆಲಸ ಮಾಡೋ ಗಂಟ ಸುಸ್ತಾಗಿ ಹೋಗಿತ್ತು ನನಗೆ. ಈಗ ಫೈನಲಿ ಮನೆ ಕ್ಲೀನಿಂಗ್ ಅಂತ ಆಯಿತು. ಇನ್ನು ನೆಕ್ಸ್ಟ್ ಡೇ ಒಂದು ಕಿಚನ್ ಒಂದಿತ್ತು ಅನಿಸುತ್ತೆ ಬ್ಯಾಲೆನ್ಸ್, ಅದೊಂದು ಮಾಡ್ಕೋಬೇಕಿತ್ತು.
ಅದಕ್ಕೂ ಮುಂಚೆ ಇಷ್ಟು ಕೆಲಸ ಮಾಡಿದೆ. ಟೀ ಮಾಡ್ಕೊಂಡು ಕುಡ್ದು ಫ್ರಿಜ್ಜು ಕ್ಲೀನಾಗಿತ್ತು. ಆಮೇಲೆ ನಮ್ಮ ಭಾವಂದು ಬರ್ಡೇ ಇತ್ತು ಮತ್ತು ನನ್ನ ಮೈದಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿದೊಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ, ಹಾಕ್ತೀನಿ ನೋಡ್ಕೊಬನ್ನಿ. ಮತ್ತು ಈಗ ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮಾಡ್ಕೊತಾ ಇದ್ದೆ. ಫಸ್ಟು ರೈಸ್ಗೆ ಇಟ್ಬಿಡೋಣ ಅಂತ ರೈಸ್ಗೆ ಇಡೋಕ್ಕೆ ಬಂದೆ. ಫಸ್ಟು ರೈಸ್ ಮಾಡ್ಕೊಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಚಿತ್ರಾನ್ನ ಗೊಜ್ಜು ನೀಟಾಗಿ ರೆಡಿ ಆಗಿದೆ. ಚಿತ್ರಾನ್ನ ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದ್ದರು. ಅವ್ರಿಗೂ ಮತ್ತು ನನಗೂ ಇಬ್ರಿಗೂ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ. ನನಗೆ ತಲೆನೋವು ಬಂದುಬಿಟ್ಟಿತ್ತು ಕೆಲಸ ಮಾಡಿ ಮಾಡಿ. ಅದರಿಂದ ಒಂದು ಲೋಟ ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಕುಡ್ದು. ಹೆಂಗೆ ಕೆಲಸ ಮುಗಿಸೋದು ಅಂತ ಸ್ವಲ್ಪ ಯೋಚನೆ ಇತ್ತು. ತಲೆಯಲ್ಲೆಲ್ಲ ಏನೇನೋ ಯೋಚನೆಗಳು ಓಡ್ತಾಯಿತ್ತು. ಅದರಿಂದ ಕೂತ್ಕೊಂಡು ಕಾಫಿ ಕುಡಿತಾ ಯೋಚನೆ ಮಾಡ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ, ಹುಷಾರು ತಪ್ಪು ಮಲ್ಕೊಂಡ್ರು ಏನಾದ್ರೂ ಕೆಲಸ ಸಾಗಲೇಬೇಕು ಅಂತ ಕೂತಿದ್ದೆ ಯೋಚನೆ ಮಾಡ್ತಾ. ನಾನಂತೂ ಸೈಲೆಂಟಾಗಿ ಕೂತ್ಕೊಂಡು ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಮುಗಿಸ್ಬೇಕು ಅಂತ ಕೂತ್ಕೊಂಡು ಫೋಕಸ್ ಮಾಡಿ ಯೋಚನೆ ಮಾಡಿಕೊಂಡೆ ಕೂತ್ಕೊಬಿಟ್ಟಿರ್ತೀನಿ. ಆಮೇಲೆ ಏನೋ ಒಂದು ಸೊಲ್ಯೂಷನ್ ತೊಗೊಂಡು ನೆಕ್ಸ್ಟ್ ಮೂವ್ ಆನ್ ಆಗ್ತೀನಿ. ಈಗ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ನಲ್ಲ, ಚಿತ್ರಾನ್ನ ಎಲ್ಲ ಕಲಸಿ ಚುಕ್ಕಿಗೂ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸ್ದೆ. ಆಮೇಲೆ ಅದು ಶುಕ್ರವಾರ ಅನಿಸುತ್ತೆ ಇದು ಬ್ಲಾಗು. ಶುಕ್ರವಾರ ಅತ್ತೆ ಟ್ರಿಪ್ಗೆ ಹೋಗ್ತಾಯಿದ್ರು ಸಂಜೆ ಹೊತ್ತಿಗೆ. ಅವಾಗ ಅತ್ತೆನ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಬರೋಣ ಬಿಟ್ಬಿಟ್ಟು ಅವ್ರನ್ನ ಅಂತ ಹೋಗ್ತಾಯಿದ್ದೀವಿ. ಚೀನಪ್ಪಂಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು. ಮಲಗಿಸಿರ್ಲಿಲ್ಲ ಅವನ್ನ, ಅವ್ರ ಅಜ್ಜಿ ಮಾತಾಡಿಸ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ತುಗುಡಿಸ್ತಾನೆ. ಅವರಪ್ಪ ಮಾತಾಡ್ಸಿದ ತಕ್ಷಣ ಎದ್ದು ಕಂಡುಬಿಡ್ತಾನೆ. ಅವರಪ್ಪ ಪಡ್ಡು ಅಂತ ಮಾತಾಡಿದ ತಕ್ಷಣ ಎದ್ದು ಕೂತ್ಕೊಂಡು ನೋಡ್ತಾ ಇರ್ತಾನೆ. ಇದಾಗಿತ್ತು ಫ್ರೆಂಡ್ಸ್, ಈ ನನ್ನ ಸ್ಮಾಲ್ ಬ್ಲಾಗ್ ಆಗಿತ್ತು. ಇದು ಕಂಟಿನ್ಯೂಯಿಂಗ್ ಬ್ಲಾಗ್ ಆಗ್ತಾ ಬರ್ತೀನಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.